ನಮ್ಮೂರಿನ ಹುಲ್ಲಿ ಮೇಸ್ತ್ರಿಗಳು ಇಲ್ಲ. ಅವರು ಬೈಂದೂರಿಂದ ನಮ್ಮೂರಿಗೆ ಬಂದಂಥವರು, ಇಲ್ಲಿನ ನಿವಾಸಿಗಳಾದಂಥವರು. ಅವರ ಪತ್ನಿ ಬಾಯಮ್ಮ ಇವತ್ತೇ ಪ್ರತಿ ವರ್ಷದಂತೆ ಕ್ರಿಸ್ಮಸ್ಸಿನ ಸಿಹಿ ತಿಂಡಿಗಳನ್ನು, ಕರಿದ ತಿಂಡಿಗಳನ್ನು ತಂದುಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಏನೇನಿದೆ ಅಂತ ನೋಡಿ. ಇಲ್ಲಿ ಅಕ್ಕಿ ಹಿಟ್ಟಿನ ಮಾಡಿದ ಚಕ್ಲಿ ಇದೆ, ಮೈದಾ ಹಿಟ್ಟಿನ ಮಾಡಿದ ಖಾರ ಇದೆ, ಆಮೇಲೆ ಬೇರೆ ಬೇರೆ ಆಕೃತಿಯ ಶಂಕರಪೋಳಿಗಳಿದೆ, ಸಿಹಿ ಶಂಕರಪೋಳಿ ಇದೆ. ಮತ್ತು ಅದನ್ನು ನನಗೆ ಹೇಳಲಿಕ್ಕೆ ಬರಲ್ಲ ಆ ತಿಂಡಿಗಳು. ಕರ್ಜಿಕಾಯಿ ಇದೆ, ಕೋಡುಬಳೆ ಇದೆ, ಹೀಗೆ ವಿವಿಧ ಸಿಹಿ ತಿಂಡಿಗಳನ್ನು, ಖಾರದ ತಿಂಡಿಗಳನ್ನು ತಂದುಕೊಟ್ಟಿದ್ದಾರೆ. ಇವರಲ್ಲಿ, ಈ ಕುಟುಂಬಗಳಲ್ಲಿ ಕರಾವಳಿಯಿಂದ ಬಂದಂಥವರು. ಈ ಕ್ರೈಸ್ತರಲ್ಲಿ ಕರಾವಳಿಯ ತಿನಿಸುಗಳ ಪ್ರಭಾವ ಜಾಸ್ತಿ. ನಾನು ನೋಡಿದ ಹಾಗೆ ಮಂಗಳೂರು, ಬೈಂದೂರು, ಭಟ್ಕಳ, ಕುಂದಾಪುರ ಈ ಭಾಗದ ಕ್ರೈಸ್ತ ಕುಟುಂಬಗಳು ಕ್ರಿಸ್ಮಸ್ನಲ್ಲಿ ಹೆಚ್ಚಾಗಿ ಇದೇ ರೀತಿಯ ತಿಂಡಿಗಳನ್ನು ಮಾಡ್ತಾರೆ. ಅದು ಅವರ ಪದ್ಧತಿ ಕೂಡ ಆಗಿದೆ. ಇದು ಎಲ್ಲ ಕೊಂಕಣಿ ಮಾತಾಡುವಂಥ ಕ್ರೈಸ್ತ ಬಾಂಧವರ ಮನೆಯಲ್ಲಿ ಈ ರೀತಿಯ ತಿಂಡಿಗಳು ಹೆಚ್ಚು ಮಾಡ್ತಾರೆ. ಮಾಂಸಾಹಾರ, ವೈನ್ ಇವುಗಳು ಕೂಡ ಬಳಕೆ ಇದೆ. ಅದು ಇರುತ್ತದೆ, ಊಟದ ಜೊತೆಯಲ್ಲಿ ಇರ್ಬೋದು. ಆದರೆ ಮಕ್ಕಳಿಗಾಗಿ ಈ ರೀತಿಯ ತಿಂಡಿಗಳನ್ನು ಹೆಚ್ಚು ಮಾಡ್ತಾರೆ. ಮತ್ತು ಮಕ್ಕಳು ಕೂಡ ಈ ರೀತಿಯ ತಿಂಡಿ ಬೇಕು ಅಂತ ಬಯಸ್ತಾರೆ. ಇದು ಕ್ರಿಸ್ಮಸ್ ಹಬ್ಬದ ವಿಶೇಷವಾದ ಸಿಹಿ ತಿಂಡಿಗಳು ಮತ್ತು ಖಾದ್ಯ ತಿಂಡಿಗಳು. ನಮಗೆ ಬಾಲ್ಯದಲ್ಲಿ ಕೂಡ ಕ್ರಿಸ್ಮಸ್ನಲ್ಲಿ ನಮ್ಮೂರಿನಲ್ಲಿ ಅನೇಕ ಮನೆಗಳಿಂದ ಈ ತಿಂಡಿಗಳು ಬರ್ತಿತ್ತು. ಹಾಗೆಲ್ಲ ಕ್ರೈಸ್ತ ಮನೆ ಒಡತಿಯವರನ್ನು ಬಾಯಮ್ಮ ಅಂತ, ಮುಸ್ಲಿಂ ಮನೆ ಒಡತಿಯವರನ್ನು ಬೂಬಮ್ಮ ಅಂತ ಕರೆಯುವಂಥ ಒಂದು ವಾಡಿಕೆ ಇತ್ತು. ಬಾಯಮ್ಮದಿರೆಲ್ಲ ನನ್ನ ತಾಯಿಯರೇ ಗೆಳೆಯತಿಯರವರಲ್ಲ. ಹಾಗಾಗಿ ಈ ರೀತಿಯ ತಿಂಡಿಗಳನ್ನೆಲ್ಲ ತಂದು ಕೊಡ್ತಿದ್ದರು. ಇವತ್ತೇನು ದಿವಂಗತ ಹುಲ್ಲಿ ಮೇಸ್ತ್ರಿ ಅವರ ಪತ್ನಿ ತಂದು ಕೊಟ್ಟರು. ಇವರ ಪತಿ ಹುಲ್ಲಿ ಮೇಸ್ತ್ರಿ ನಮ್ಮ ತಂದೆ ಕಟ್ಟಿಸಿದ ಮನೆಯ ಅನೇಕ ಕೆಲಸಗಳನ್ನು ಮಾಡಿದವರು. ಮತ್ತು ಕಾವಿ ಬಣ್ಣದ ಗಾರೆ ಕೆಲಸದಲ್ಲಿ ಅವರು ತುಂಬ ನಿಷ್ಣಾತರು. ಅವರು ಅನೇಕರನ್ನು ಇಟ್ಕೊಂಡು ನಮ್ಮ ಅನಂತಪುರದಲ್ಲಿ ಅನೇಕ ಮನೆಗಳನ್ನು ಕಟ್ಟಿದಂಥವ್ರು. ಅವರಿಲ್ಲ, ಅವರ ಮನೆ ನಮ್ಮೂರಿನಲ್ಲಿ ಇದೆ. ಆದರೂ ಕೂಡ ಈ ಒಂದು ಬಾಂಧವ್ಯ ಮುಂದುವರೆದಿದೆ. ಪ್ರತಿ ವರ್ಷ ಕ್ರಿಸ್ಮಸ್ ಹಬ್ಬಕ್ಕೆ ಈ ಸಿಹಿ ತಂದು ಕೊಡ್ತಾರಲ್ಲ, ಅದು ಭಾಳ ಸಂತೋಷ ಕೊಡುವಂಥದ್ದು. ಇದು ನಾನು ಹೇಳ್ತಾ ಇರೋವಂಥದ್ದು ನನ್ನ ಬಾಲ್ಯ ಅಂತೇಳಿದರೆ 50-55 ವರ್ಷದ ಹಿಂದೂ ಕೂಡ ಈ ರೀತಿ ಬಾಯಮ್ಮದಿರು ತಂದುಕೊಳ್ಳುವಂಥ ಸಿಹಿ ತಿಂಡಿಗಳಿಗೆ ನಾವು ಕಾಯ್ತಾ ಇದ್ವಿ.